दुनिया में बात चल रहा है कि कौन सा भी राष्ट्र में, कौन सा भी देश में प्रधानमंत्री हो तो नरेंद्र मोदी जी के जैसा रहना। अब पक्का का राष्ट्र में देखो, हमारा दुश्मन राष्ट्र में देखो पाकिस्तान में, पाकिस्तान का हालत क्या है अभी, वहां का लोग बोल रहे हैं, मैं सोशल मीडिया थ्रू देखा, हमको भी नरेंद्र मोदी जैसा प्रधानमंत्री चाहिए तभी हमारा पाकिस्तान देश आगे जाता बोल के वो लोग बोल रहे हैं। आप यहाँ पे सोचिए अभी। सर सुनने में आ रहा है कि कांग्रेस पार्टी जो वादे किए थे उसको पूरा किए, महिलाओं को 2000 आ रहे, नेट बिल फ्री हो रहा है, फिर बस फ्री हो गया, राशन फ्री हो गए। और कांग्रेस का वो विधानसभा इलेक्शन का अलग ही है, ये लोकसभा इलेक्शन में कांग्रेस पार्टी जो वादे करते नजर आ रहे सर, साल में 1 लाख महिलाओं को देंगे, हम ये वादे करेंगे बोलकर, वैसे सर आपकी तरफ से क्या क्या वादे हैं जब सर आपकी फिर से हुकूमत? ನಾನು ಶಾಸಕನಾಗಿ 1 ವರ್ಷ ಆಗಿದೆ, ಸರ್ಕಾರದಿಂದ ಅನುದಾನ ಬಂದು 4 ತಿಂಗಳಾಗಿದೆ। ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ಹೈವೇ ಆಗಿದೆ, ಅವ್ರು ಯಾರು ರೋಡ್ ಮೇಲೆ ಓಡಾಡ್ಲತ್ತಾರ? ಹೈದರಾಬಾದ್ ಟು ಮುಂಬೈ ರೋಡ್ ಆಗಿದೆ, ಯಾರ್ದು ಅನುದಾನದಿಂದ ಆಗಿದೆ? ಅದೇನು ಯಾರಪ್ಪನ ಮನಿದಲ್ಲ, ಅದು ಸರ್ಕಾರದ ದುಡ್ಡು, ಸಾರ್ವಜನಿಕರು ದುಡ್ಡು। ನಾನು ಮಾಡೀನಿ, ನೀನು ಮಾಡೀನಿ, ನಿಮ್ದು ಟೈಮ್ದಾಗ ಏನು ಮಾಡಿರಿ ಮುಗಿತದು, ನಂದು ಟೈಮ್ದಾಗ ಏನು ಮಾಡ್ತೀನಿ ನಾನು ಮಾಡಿ, ಸಾರ್ವಜನಿಕರ ದುಡ್ಡು ಅದು। ನಾನು ಮಾಡೀನಿ ಅಂತಾರೆ, ಅವ್ರ ಮನೇಲಿಂದ ಕೈ ಹಾಕ್ಯಾರ? ಯಾರ ಮನೇಲಿಂದ ಕೊಡ್ಲಕ್ ಆಗ್ತದ? ಹಾಗಾಯ್ತಂತಂದ್ರೆ ಹೋದ್ ಸರ್ಕಾರದಲ್ಲಿ ನಮ್ ಸರ್ಕಾರ ಇತ್ತು, ನಮ್ ಸರ್ಕಾರ ಕೊಟ್ಟಿನ ಮೇಲೆ ಇವ್ರು MLA ಮಾಡ್ಬೇಕಲ್ಲ। ಈ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರ ದುಡ್ಡು ಕೊಟ್ಟಿನ ಮೇಲೆ ನಾನು ಇಲ್ಲಿ ಮಾಡ್ಬೇಕಲ್ಲ। ಅವರಿಗೆ ಸ್ವಾಗತಿಸುತ್ತಾ ಈ ಒಂದು 2024ರ ಲೋಕಸಭೆ ಚುನಾವಣೆಯ ಅಂಗವಾಗಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಬಂದಂತ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಏನು ಮತ್ತೆ ನಮ್ಮ JDS-ನ ಮುಖಂಡರುಗಳು, ತಮಗೆಲ್ಲ ಗೊತ್ತಿದ್ದ ಹಾಗೆ ನಾಡಿದ್ದು ಅಂದ್ರೆ ಮೇ 7ರಂದು ಈ ಒಂದು ಲೋಕಸಭೆ ಚುನಾವಣೆ, ಈ ಒಂದು ಲೋಕಸಭೆ ಚುನಾವಣೆ ಬಹಳ ಮಹತ್ವದಂತ ಇವತ್ತು ಚುನಾವಣೆ। ಈ ಚುನಾವಣೆಯಲ್ಲಿ ನಮ್ಮ ಲೋಕಸಭೆ ಕ್ಷೇತ್ರದ ಎಲ್ಲ ಮಹಾಜನತೆಯಲ್ಲಿ ನಾನು ಕೈ ಮುಗಿದು ಕಳಕಳಿ ವಿನಂತಿ ಮಾಡ್ಕೋತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡುವ ಮೂಲಕ ಅಭ್ಯರ್ಥಿಗಳನ್ನು, ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು। ಅದರಲ್ಲಿ ವಿಶೇಷವಾಗಿ ನಮ್ಮ ಹುಮನಾಬಾದ್ ಮತಕ್ಷೇತ್ರದ ಮಹಾಜನತೆ ಇವತ್ತ ಏನು ಮೇ 7ರಂದು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮತದಾನ ಮಾಡುವ ಮೂಲಕ, ಯಾಕಂತಂದ್ರೆ ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ಬಹಳಷ್ಟು ಈ ಬರಗಾಲ ಇದ್ದ ಕಾರಣ ಬಹಳಷ್ಟು ಬಿಸಿಲು ಇದೆ, ಆದ ಕಾರಣ ಎಲ್ಲ ನಾನು ನನ್ನ ತಾಯಂದಿರಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ಕೋತೀನಿ, ಬೆಳಗ್ಗೆ ತಾವು ಎದ್ದು ಫಸ್ಟ್ ಮತದಾನ ಮಾಡಿ ಆಮೇಲೆ ಬೇರೆ ಕೆಲಸಗಳು ಮಾಡಬೇಕು। ಯಾಕೆಂತಂದ್ರೆ ಮಧ್ಯಾಹ್ನ 10 ಗಂಟೆ 11 ಗಂಟೆ 12 ಗಂಟೆ ಆಗ್ತಂದ್ರೆ ಬಿಸಿಲು ಬಹಳ ಆಗ್ತಾ ಇದೆ ಇವತ್ತ। ಅದಕ್ಕಾಗಿ ನಾನು ಅವರಿಗೂ ಕೂಡ ಮನವಿ ಮಾಡ್ಕೋತಾ, ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಯುವ ಕಾರ್ಯಕರ್ತರಿಗೆ ನಾನು ಮನವಿ ಏನಂತಂದ್ರೆ, ಇವತ್ತು ತಾವು ಬೆಳಗ್ಗೆ ಎದ್ದು ಮನೆಗೆ ತೆರಳಿ ಇವತ್ತ ಎಲ್ಲ ಮಹಿಳೆ ಹಿರಿಯರಿಗೆ ಮತದಾನ ಬರ್ರಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿ ಹೆಚ್ಚಿನ ಮತ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಕಡೆ ಕೂಡ ಮಾಡಿಸ್ಬೇಕಂತ ಅವರಿಗೂ ಕೂಡ ನಾನು ಮನವಿ ಮಾಡ್ತೀನಿ। ಅದರ ಹಾಗೆ ನಮ್ಮ ಕ್ಷೇತ್ರದ ಎಲ್ಲ ಮಹಾಜನತೆಗೆ ಏನು ನಮ್ಮ ಹುಮನಾಬಾದ್ ಕ್ಷೇತ್ರದಲ್ಲಿ ಹೋಸಲ ನಮ್ಮ ಭಾರತೀಯ ಜನತಾ ಪಕ್ಷ 13,000 ಚಿಲ್ಲರ್ ಓಟ್ಲಿಂದ ಹೆಚ್ಚಿಗಿತ್ತು, ಈ ಸಲ ಯಾಕಂತಂದ್ರೆ ಹೋಸಲ ನಮ್ಮಲ್ಲಿ ಯಾರು ಕೂಡ ಶಾಸಕರಿದ್ದಿಲ್ಲ ಬಹಳ ವರ್ಷದಿಂದ, ಆದರೆ ಈ ಒಂದು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ಹುಮನಾಬಾದ್ ಮತಕ್ಷೇತ್ರದ ಮಹಾಜನತೆಯ ಆಶೀರ್ವಾದದಿಂದ 2023 ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ತಾವು ಕಳಿಸಿದೆ। ಅದಂತೆ ನಾನು ಕೂಡ ಒಳ್ಳೆಯಾದಂತ ಎಲ್ಲ ಕಾರ್ಯಗಳು ಕೂಡ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೀನಿ। ಅದಕ್ಕಾಗಿ ಈ ಸಲ ಎಲ್ಲರೂ ಹೆಚ್ಚಿನ ಮತಗಳಲ್ಲೂ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿ ನಮ್ಮ ಅಭ್ಯರ್ಥಿಗಳಾದಂಥ ಶ್ರೀ ಭಗವಂತ ಖೂಬಾ ಅವರ ಕ್ರಮ ಸಂಖ್ಯೆ 2ರ ಮೇಲೆ ನಮ್ಮ ಕಮಲದ ಹೂವಿನ ಮೇಲೆ ಬಟನ್ ಒತ್ತಿ ಅಧಿಕ ಮತಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಕೊಡಬೇಕು। ಅದರ ಹಾಗೆ ಇವತ್ತ ತಾವು ಎಲ್ಲ ಕಡೆ ನೋಡ್ಬೋದು, ಇವತ್ತ ಒಳ್ಳೆಯಾದಂತ ಒಂದು ವಾತಾವರಣ ಇದೆ ಇಡೀ ಬೀದರ ಲೋಕಸಭೆ ಕ್ಷೇತ್ರದಲ್ಲಿ। ನಾನು ಎಲ್ಲ ಕೂಡ ಸುತ್ತಾಡಿದಾಗ ಒಂದು ಒಳ್ಳೆಯಾದಂತ ವಾತಾವರಣ ಇದೆ। ಏನಂತಂದ್ರೆ ಇವತ್ತ ನರೇಂದ್ರ ಮೋದಿಜಿಯವರು ಏನು ಕಾರ್ಯ ಮಾಡಿದಾರ, ಇವತ್ತ ಅನೇಕ ಯೋಜನೆಗಳು ದೀನದಲಿತರ, ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೆ
ಒಳ್ಳೆಯಾದಂತ ಒಂದು ಕಾರ್ಯಕ್ರಮಗಳು ಕೊಟ್ಟಿದ ಹಾಗೆ ಅದರ ಹಾಗೆ ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಕಡೆ ಹೋಯ್ತಂತ ಕೆಲಸಗಳನ್ನು ನಮ್ಮ ಭಗವಂತ ಖೂಬ್ ಇವತ್ತ ತಾವು ನೋಡ್ಬೋದು. ಇವತ್ತು ಟ್ರೈನ್ಗಳು ಹೆಚ್ಚಿಗೆ ಆಗ್ಬಹುದು ಮಾಡ್ಲಕ್ಕ ಪ್ರಯತ್ನ ಮಾಡಿದಂತ ಭಗವಂತ ಖೂಬ್ ಅವರಿಗೆ ಮತ್ತೆ ಏನ್ ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತು ಒಂದು ರಾಷ್ಟ್ರೀಯ ಹೆದ್ದಾರಿ ಇವತ್ತು ಎಲ್ಲಾ ಕಡೆ 13 ರಾಷ್ಟ್ರೀಯ ಹೆದ್ದಾರಿಗಳು ಆಗಿದೆ. ಇವತ್ತು ಏರ್ಪೋರ್ಟ್ ಆಗಿದೆ, ಸಿಪೆಟ್ ಕಾಲೇಜು ಮತ್ತು ಸೈನಿಕ್ ಸ್ಕೂಲು, ಅನೇಕ ಅಭಿವೃದ್ಧಿ ಯೋಜನೆಗಳು ಭಗವಂತ ಖೂಬ್ ಅವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾಡಿದಾರ. ಅದಕ್ಕಾಗಿ ನಾನು ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಕೂಡ ಅವತ್ತಿನ ದಿವಸ ಕಡ್ಡಾಯವಾಗಿ ಬಂದು ಮತದಾನ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದಂತ ಭಗವಂತ ಖೂಬ್ ಅವರನ್ನು ಗೆಲ್ಲಿಸ್ತೀರಂತ ನಾನು ತಿಳ್ಕೊಂಡು ಧನ್ಯವಾದ. आपको क्या लगता है कि सर इस बार सुनने में आ रहा है कि भगवंत खूबा कांग्रेस पार्टी से कहा जा रहा है कि इस बार 2 लाख से ज्यादा उन्होंने जीतेंगे वो? उनका उन्होंने बोल देते उनका पार्टी का, हमारा पार्टी का आप सर्वे करके देखना, आप मीडिया वाले कहाँ पे कैसा है बोल के आप लोग तो सब तरफ सर्वे करें. हम कहाँ पे गए, खेड़े ग्राम में कहाँ पे भी गए, अच्छा एक वातावरण है. वो तो राष्ट्र में कभी भी इतना काम नहीं हुआ. ये टाइम 10 साल में नरेंद्र मोदी जी पर ये देश का प्रधानमंत्री होने के बाद उतना अच्छा काम हमारे देश में हो गया. आप देखे होंगे आज हमारा आर्थिक स्थिति इकोनॉमी 11th प्लेस में था 2014 के पहला, अभी 2024 में हमारा इकोनॉमी 5th स्टेज पे 5th पे है. ये सब देखने के बाद लोगों का विश्वास है कोई तो प्रधानमंत्री बनना बोले तो वो केवल नरेंद्र मोदी बनना, क्यों बोले तो राष्ट्र के हित में, राष्ट्र की सुरक्षा में बहुत अच्छे काम कर रहे बोलकर सब तरफ है. जी सर, सुनने में आ रहा है कि कांग्रेस पार्टी जो वादे किए थे उसको पूरा किए. महिलाओं को 2000 आ रहे, लाइट बिल फ्री हो रहा है, फिर बस फ्री हो गए, राशन फ्री हो गए. और कांग्रेस का वो विधानसभा इलेक्शन का अलग ही है, ये लोकसभा इलेक्शन में. आपको एक छोटा एग्जांपल देता हूं. कब 2023 में 18 में एमएलए इलेक्शन हुआ, हम यहाँ पे 32,000 कांग्रेस लीड था. 2019 में कब एमपी इलेक्शन हो गया, जब 13,500 लीड हमारा भारतीय जनता पक्ष लिए. ये विधानसभा इलेक्शन ही अलग और ये लोकसभा इलेक्शन ही अलग. सर, परसों के प्रोग्राम में ईश्वर खत्रे आरोप लगा के जो मोदी की गारंटी है वो कांग्रेस की गारंटी चुरा के उन्होंने अपना नाम रखे हुए. क्यों चुराएंगे उनको? क्या मोदी जी को नया काम करने को नहीं आता क्या? आज कौन सा भी काम कर रहे नरेंद्र मोदी जी. आज हमारा भारत देश में नहीं, पूरा दुनिया में बात चल रहा है कि कौन सा भी राष्ट्र में, कौन सा भी देश में प्रधानमंत्री हो तो नरेंद्र मोदी जी के जैसा रहना. अब पक्क का राष्ट्र में देखो, हमारा दुश्मन राष्ट्र में देखो पाकिस्तान का हालत क्या है अभी. वहां का लोग बोल रहे, मैं सोशल मीडिया थ्रू देखा, हमको भी नरेंद्र मोदी जैसा प्रधानमंत्री चाहिए तभी हमारा पाकिस्तान देश आगे जाता बोल के वो लोग बोल रहे. आप यहाँ पे सोचिए. अभी ये गारंटी की बात पहले नहीं करे थे मोदी जी, लेकिन कांग्रेस जब गारंटी अप्लाई करी जो सक्सेसफुल हुआ उसको देख के फिर गारंटी बोलते. पहला से हमारा प्रणाली के क्या हमारा मैनिफेस्टो है, हमारा कौन सा भी इलेक्शन रन दे सभी पार्टी का एक मैनिफेस्टो आता. सभी पार्टियों वाले मैनिफेस्टो में हम क्या अभिवृद्धि करने वाले आगे का. हमारा मैनिफेस्टो क्या है, विकसित भारत 2047 तक हमारा राष्ट्र, हमारा देश नंबर 1 होना विश्व में बोल के हमारा प्रणाली में है. वो उनका चुप वो देते देते बोल के नहीं, हमारा एक ही एक प्रणाली के 2047 में नंबर 1 राष्ट्र होना. ತಾವು ಶಾಸಕರಾಗಿದ್ದರಿಂದ ಗ್ರಾಮ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಮಾಜಿ ಶಾಸಕರು ಆರೋಪಿಸ್ತಾರೆ. ಅವ್ರಿಗೆ ಏನ್ ಕಣ್ಣಿಗೆ ಹಚ್ಚು ಕಾಣ್ತದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತಾಗಲೇ ತಮಗೆ ಗೊತ್ತಿದ್ದ ಹಾಗೆ ಸುಮಾರು 141 ಕೋಟಿದು ಅಮೃತ್ ಯೋಜನೆ ನಮ್ಮ ಹುಮನಾಬಾದ್, ಶಿಡ್ಗುಪ್ಪ, ಹಳಿಕೇಡ್ನಲ್ಲಿ ಈಗಾಗಲೇ ಟೆಂಡರು ಆಗಿದೆ. ಈ ಚುನಾವಣೆ ಮುಗಿದ ತನಕನೇ ಕುದ್ಲಿ ಪೂಜೆ ಮಾಡೋದ್ ಕಾರ್ಯಕ್ರಮ ಇದೆ. ಸುಮಾರು 70 ಕೋಟಿ ರೂಪಾಯಿದು ಕ್ರಿಯೆ ಯೋಜನೆಯಾಗಿ ಟೆಂಡರ್ ಕೂಡ ಆಗಿದೆ. ಬಹಳಷ್ಟು ಕಾಮಗಾರಿಗಳು ಈಗಾಗಲೇ ನಡೀತಿದೆ. ಈ ಕೋಡ್ ಕಂಡಕ್ಟ್ ಇರೋದ್ ಕಾರಣ ಸ್ವಲ್ಪ ಕಾಮಗಾರಿಗಳನ್ನು ಟೆಂಡರ್ ಮುಖಾಂತರ ನಾವು ಮಾಡಬೇಕು. ಅದಕ್ಕೇನದು ನಿರ್ಮಿತಿ ಕೇಂದ್ರ ಅದೇನು ಬ್ಯಾರೇದಿದೆ, ಅದನ್ನು ಗೌರ್ಮೆಂಟ್ದೇ ಇದೆಯಲ್ಲ. ಮತ್ತೆ ಇವರು ಚೇರ್ಮನ್ ಆಗಿದ್ರು ಲ್ಯಾಂಡ್ ಆರ್ಮಿ, ಅದಕ್ಕೆ ಯಾಕಾದ್ರು ಅವರು ಇವ್ರು ಚೇರ್ಮನ್ ಆಗಿದ್ರಲ್ಲ ಲ್ಯಾಂಡ್ ಆರ್ಮಿಗೆ, ಮತ್ತೆ ಇವರೆಲ್ಲ ಫಂಡ್ ಚೇರ್ಮನ್ ಕೊಡ್ತಿರಲ್ಲ, ಅದನ್ನು ಕೂಡ ಒಂದು ಸರ್ಕಾರದೇ ಸಂಸ್ಥೆ ಇದೆ, ಅದು ಸರ್ಕಾರದೇ ಇದೆ. ಅದನ್ನು ಕೂಡ
ಅದಕ್ಕೆ ಇದಕ್ಕೇನು ಡಿಫ್ರೆನ್ಶಿಯೇಟ್ ಇದೆ? ಹೈಮಾಸ್ಟ್ ದೀಪ ಏನ್ ಮಾಡ್ತಾ ಇದಾರೆ, ಅದಕ್ಕೆ 15 ಲಕ್ಷ ಅಂತ ಇದು ಮಾಡಿದಾರಂತ. ಅದು ನಾವು ಮಾಡಲ್ಲ, ಅದು ಸರ್ಕಾರದಿಂದ ಫಿಕ್ಸ್ ಮಾಡಿರ್ತಾರ. ಏನ್ DSR ರೇಟ್ ಇರ್ತದಲ್ಲ, ಇವತ್ತು ನಾನು ಶಾಸಕನಿದ್ದಂತ ನಾನು ಮಾಡಲ್ಲ, ಸರ್ಕಾರ ಫಿಕ್ಸ್ ಮಾಡುತ್ತದೆ. ಅದು PWD ಏನು DSR ರೇಟ್ ಇರ್ತದಲ್ಲ ಅದೇ ಪ್ರಕಾರ ಮಾಡ್ಕೊಡ್ತಾರ. ಅದು ಇವತ್ತು ನಾನು ಶಾಸಕನಾಗಿ ಮಾಜಿ ಶಾಸಕ ಹಾಕದ್ ಹೇಳೋದಿಲ್ಲ. ಮತ್ತೆ ಅವರು ಹೈಮಾಸ್ಗಳು ಕುಂಡ್ರಿಸಿಲ್ಲ ಅಂತ ಎಲ್ಲೂ ಕೂಡ ಕುಂಡ್ರಿಸಿಲ್ಲ ಇಲ್ಲ ಅವರು. ಹೆಚ್ಚು ಬರ್ತಾ ಇದೆ, ಅದೇ ಅದರ ಅರ್ಧ ಅನುದಾನದಲ್ಲಿ ನಾವು ಹೈಮಾಸ್ಟ್ ದೀಪ ರೆಡಿ ಇವತ್ತ ಹೈಮಸ್ಟು ಕೂಡ ಲೈಟು ಬೇಕು, ಗ್ರಾಮಗಳಿಗೆ ರೋಡು ಬೇಕು, ಕುಡಿಯುವಂತ ನೀರು ಬೇಕು, ಎಲ್ಲನೂ ಕೂಡ ಬೇಕು. ಇವತ್ತ ಅವರು ಹೈಮಸ್ಟ್ ಕೊಟ್ಟಿಲ್ಲ, ಮತ್ತೆ ವೀರಭದ್ರೇಶ್ವರ ಕುಡಿಯೋದ್ರೆ ಯಾಕೆ ಹಾಕಿದಾರೆ ಅವರು? ಅವ್ರ ಹಳ್ಳಿಗಳಲ್ಲಿ ಮೊದಲು ಅವ್ರು ಶಾಸಕರಿದ್ದಾಗ ಹೈಮಸ್ಟ್ಗಳು ಹಾಕಿಲ್ಲ ಎಲ್ಲೂ. ಕೇಳಿ ಅವರಿಗೆ ಅವಾಗೇನು DSR ರೇಟ್ ಇಲ್ಲ, ಇವರು ಎಷ್ಟು ಮಾರ್ಕೆಟ್ ಪ್ರೈಸ್ ಅದ ಅದ್ರ ಮೇಲೆ ಹಾಕ್ಯಾರ ಅಂತ ಹೇಳ್ರು. ಬಾರಿ ಹುಮ್ನಾಬಾದ್ ಕ್ಷೇತ್ರದಿಂದ ಕಾಂಗ್ರೆಸ್ 25,000 ಹೆಚ್ಚು ಮತಗಳ ಅಂತರ. ತಾವು ಇವತ್ತ ಅವ್ರ ಪಕ್ಷದ ಅವ್ರು ಹೇಳ್ತಾರ, ನಮ್ಮ ಪಕ್ಷದ ನಾವ್ ಹೇಳ್ತೇವೆ. ಜನರ ಅಭಿಪ್ರಾಯ ಸಂಗ್ರಹಿಸ್ಕೊಂಡ್ತಾವ್ ನೋಡ್ರಿ. ಇವತ್ತು ಏನು ವಾತಾವರಣ ಇದೆ ಇಡೀ ನಮ್ಮ ಹುಮ್ನಾಬಾದ್ ಕ್ಷೇತ್ರನೆಲ್ಲ ಇಡೀ ಭಾರತ ದೇಶದಲ್ಲಿ ಮೋದಿ ಅಲೆ ಇದೆ. ಮೋದಿ ಅಲೆ ಇದೆ. ಅಬ್ಕಿ ಬಾರ್ 400 ಪಾರ್. ಇವತ್ತು ಸಂಸತ್ನಲ್ಲೇ ಇವತ್ತು ಖರ್ಗೆ ಅವ್ರ ಬಾಯ್ಲಿಂದೇ ಹೋಗ್ಯದ, ಅಬ್ಕಿ ಬಾರ್ 400 ಪಾರ್ ಬಿಜೆಪಿ ಅಂತ ಹೇಳಿದಾರೆ. ಸರ್, ಎಲ್ಲೋ ಒಂದ್ ಕಡೆ ಮಾಜಿ ಶಾಸಕರು ಹೇಳೋ ಹಾಗೆ ನಾನ್ ಮಾಡಿರೋ ರೋಡ್ ಮೇಲೆ ಈಗಿನ ಶಾಸಕರು ಓಡಾಡ್ತಾ ಇದ್ದಾರೆ, ಅವ್ರದ್ದು ಏನಿದೆ ಅಂತ ಕೇಳಿದ್ರು. ನಾನು ಶಾಸಕನಾಗಿ 1 ವರ್ಷ ಆಗಿದೆ. ಸರ್ಕಾರದಿಂದ ಅನುದಾನ ಬಂದು 4 ತಿಂಗಳಾಗಿದೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ಹೈವೇ ಆಗಿದೆ. ಅವ್ರು ಯಾರು ರೋಡ್ ಮೇಲೆ ಓಡಾಡ್ಲತ್ತಾರ? ಅವರು ಹೈದರಾಬಾದ್ ಟು ಮುಂಬೈ ರೋಡ್ ಆಗಿದೆ, ಯಾರ್ದು ಅನುದಾನದಿಂದ ಆಗಿದೆ? ಅದೇನು ಯಾರಪ್ಪನ ಮನಿದಲ್ಲ, ಅದು ಸರ್ಕಾರದ ದುಡ್ಡು, ಸಾರ್ವಜನಿಕರು ದುಡ್ಡು. ನಾನು ಮಾಡೀನಿ, ನೀನು ಮಾಡೀನಿ, ನಿಮ್ದು ಟೈಮ್ದಾಗ ಏನು ಮಾಡಿರಿ ಮುಗಿತದು, ನಂದು ಟೈಮ್ದಾಗ ಏನು ಮಾಡ್ತೀನಿ ನಾನು ಮಾಡಿ. ಸಾರ್ವಜನಿಕರ ದುಡ್ಡು ಅದು. ನಾನು ಮಾಡೀನಿ ಅಂತಾರೆ. ಅವ್ರ ಮನೇಲಿಂದ ಕೈ ಹಾಕ್ಯಾರ? ಯಾರ ಮನೇಲಿಂದ ಕೊಡ್ಲಕ್ ಆಗ್ತದ? ಹಾಗಾಯ್ತಂತಂದ್ರೆ ಹೋದ್ ಸರ್ಕಾರದಲ್ಲಿ ನಮ್ ಸರ್ಕಾರ ಇತ್ತು, ನಮ್ ಸರ್ಕಾರ ಕೊಟ್ಟಿನ ಮೇಲೆ ಇವ್ರು MLAಗಳು ಮಾಡ್ಬೇಕಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರ ದುಡ್ಡು ಕೊಟ್ಟಿನ ಮೇಲೆ ನಾನು ಇಲ್ಲಿ ಮಾಡ್ಬೇಕಲ್ಲ. ನಾನ್ ರೋಡ್ ಮ್ಯಾಗೆ ಓಡಾಡ್ಲತ್ತಾರ, ಓಡಾಡ್ತಾರ, ಅವ್ರೇ ಅದ್ರ ಮ್ಯಾಗ ಓಡಾಡ್ಲತ್ತಾರ. ಮತ್ತ ಅವ್ರಿಗೆ ಹಂಗ್ ಬೇಕಾಯ್ತು ಅಂತಂದ್ರೆ ಅವ್ರು ಸ್ವಂತ ಹಾಕಂತನ್ರಿ, ದುಡ್ಡು ಇದ್ದೀರ ಸ್ವಂತ ರೋಡ್ ಹಾಕೊಂಡು ಮಾಡ್ಕೊಳಕತ್ತೀರಿ. ಸರ್, ಎಲ್ಲೋ ಒಂದ್ ಕಡೆ JGM ವರ್ಕ್ ನಲ್ಲಿ ಬಹಳಷ್ಟು ರೀತಿಯಾದಂತ ಗೊಂದಲ ನಡೆದಿದೆ. ಕಟ್ಟೋಡಿ ಗ್ರಾಮದಲ್ಲಿ ಒಂದ್ ಟಾಕಿಯನ್ನ, ಹಳೆ ಟಾಕಿಯನ್ನ ಹೊಸ ನಿರ್ಮಾಣ ಅಂತ ಹೇಳಾಕಿದ್ದಾರೆ. ಈ ರೀತಿಯಾದಂತ ಹಲವಾರು ಈಗ ನೋಡಿ, ಆ ಪೇಂಟರ್ಗ ಏನೋ ಬೈ ಮಿಸ್ಟೇಕ್ಲಿಂದ ಬರ್ದಾನಂತ. ನಾನು ಬಂದಿನ ಮ್ಯಾಕೆ ಕೇಳಿದೆ, ಆ ಟಾಕಿಗಿರೋದು ರಿಪೇರಿ, ಕಲರ್ ಮಾಡೋದು ರಿಪೇರಿ ಅಂತಿದೆ. ಆ ಪೇಂಟರ್ ಏನು ಬೈ ಮಿಸ್ಟೇಕ್ಲಿ ಹೊಸ ಟಾಕಿ ಅಂತ ಬರ್ದಾನ. ಆ ಎಸ್ಟಿಮೇಷನ್ ಬೇಕಲ್ಲ. ಮತ್ತೀಗ ಇವತ್ತು ಅವರು ಕೂಡ ಅಲ್ಲಿಂದ ಶಾಸಕರಿದ್ದಾರೆ, ಅವ್ರ ಟೈಮಿನಾಗೆ ಅದು ಟೆಂಡರ್ ಆಗಿದ್ದಿದೆ, ನನ್ನ ಟೈಮ್ನಾಗ ಆಗಿದ್ದಿಲ್ಲ. ಅದು ಯಾರ ಟೈಮ್ನಾಗ ಆಗಿದ್ರು ಕೇಳ್ರಿ. ಮಾಜಿ ಶಾಸಕರ ಒಂದು ಇದು ಅವ್ರ ಇದು ಇದ್ದಾಗ ಅವರೇ ಗುದಲಿ ಪೂಜೆ ಮಾಡಿ ಅವರೇ ಚಾಲನೆ ಕೊಟ್ಟಿದ್ದಾರೆ. ನಾನ್ರ ಹೋಗಿ ಚಾಲು ಮಾಡಿನೇನು? ಅವ್ರಿಗೆ ಕೇಳ್ಬೇಕಾಗಿತ್ತು ತಾವು. ಇದು ತಮ್ಮ ಆಡಳಿತದಲ್ಲಿ ಆಗ್ತಾ ಇದೆ ಅಂತ ಏನಾಗ್ತಾ ಇದೆ ಅಂತ ನಾನು ನನ್ನ ನಿನ್ನೆ ಅಲ್ಲಿ ಪ್ರಚಾರಕ್ಕೆ ಹೋದಾಗ ಗಮನಕ್ಕೆ ತಂದಾಗ ಅದ್ರ ಬಗ್ಗೆ ನಾನು AW ಅವ್ರಿಗೆ ಕೇಳಿದಾಗ, ಇಲ್ಲ ಸರ್, ಅದು ಓನ್ಲಿ ರಿಪೇರ್ ಇದೆ, ಹೊಸ ಟಾಕಿ ಇಲ್ಲ. ಆ ಪೇಂಟರು ಬೈ ಮಿಸ್ಟೇಕ್ಲಿ ಬರ್ದ ಆಗ್ತದ, ಬೈ ಮಿಸ್ಟೇಕ್ಲಿ ಆಗಲ್ಲ ಯಾವುದು ಕೂಡ. ಈಗ ಬೈ ಎಕ್ಸಿಡೆಂಟ್ಲಿ ಅವ್ರು ಸೋತಾರ ಅಂತ ಅವ್ರಿಗೆ ಹೇಳಕ್ ಬರ್ತದ? ಎಕ್ಸಿಡೆಂಟ್ಲಿ ಅವ್ರಿಗೆ ಸೋತಾರ ಅಂತ ಹೇಳಕ್ ಬರ್ತದ? ಪಾಪ 1600 ಓಟ್ ಗೆದ್ರು ಬಿ ಎಕ್ಸಿಡೆಂಟ್ಲಿ ಅಂತ ಹೇಳ್ತಾರ. ಎಕ್ಸಿಡೆಂಟ್ಲಿ ಅಂತ ಇರ್ತದ? ಏನ್ ಜನರಿಗೆ ತೀರ್ ಕೊಡ್ತಾರ ಅದು ಫೈನಲೈಸ್. 1 ಓಟ್ಲಿಂದ ಗೆದಿರ್ಲಿ, 1 ಲಕ್ಷಲಿಂದ ಬಿ ಗೆದಿರ್ಲಿ, ಗೆದ್ದೆ. ಎಲ್ಲೋ ಒಂದ್ ಕಡೆ ಮೋದಿ ಅವರ ವಿರುದ್ಧ ದಾಳಿ ಮಾಡುತ್ತಾ ಏನ್ ಕೊಟ್ಟಿದ್ದಾರೆ? ಕೇವಲ ಚಮ್ ಮಾತ್ರ ಕೊಟ್ಟಿದ್ದಾರೆ, ನಾವೆಲ್ಲ ಸರ್ಕಾರದ ಯೋಜನೆಗಳನ್ನ ಬಡವರಿಗೆ ನೀಡ್ತಾ ಇದೀವಿ ಅಂತ ಹೇಳಿ. ಇವತ್ತ ನಮ್ಮ ಕೇಂದ್ರ ಸರ್ಕಾರದಿಂದ ಅನೇಕ ಯೋಜನೆಗಳು ಇವತ್ತ ಬಡ ಜನರಿಗೆ ತಲುಪುವಂತ ಕಾರ್ಯ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇವತ್ತ ನಾವು ಕೇಳ್ಕೊತಕ್ಕ ಒಂದು 4-5 ಹೇಳ್ತೀನಿ. JGM ವರ್ಕ್ ಯಾರ್ದಿದೆ? ಜಲ್ ಜೀವನ್ ಮಿಷನ್, ಆಯುಷ್ಮಾನ್ ಭಾರತ್ ಯಾರಿಗೆ ಕೊಟ್ಟಿದಾರ? ಉಜ್ವಲ ಯೋಜನೆ ಯಾರಿಗೆ ಕೊಟ್ಟಿದಾರ? ಅಮೃತ್ ಯೋಜನೆ ಇವತ್ತು ನಮ್ಮ ಹುಮ್ನಾಬಾದ್ ಬಂದಿದೆ ದುಡ್ಡು 141 ಕೋಟಿ. ಯಾರು ಕೊಟ್ಟಿದ್ದಾರೆ? ಕೇಂದ್ರ ಸರ್ಕಾರದ ಯೋಜನೆ. ಇವತ್ತ ಬಡ ಜನರಿಗೆ 5 ಕಿಲೋ ಕೆಜಿ ಯಾರು ಅಕ್ಕಿ ಕೊಡ್ತಾ ಇದಾರ? ಅವ್ರು 10 ಕೆಜಿ ಅಂತ ಇದ್ದಾರೆ. 5 ಕೆಜಿ ಎಲ್ಲಿಂದ ಬರ್ತಾ ಇದೆ? ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೆ ಫ್ರೀ ವ್ಯಾಕ್ಸಿನೇಷನ್ ಯಾರು ಕೊಟ್ಟರು? ಆ ಟೈಮ್ನಲ್ಲಿ 10 ಕೆಜಿ ಅಕ್ಕಿ ಕೊಟ್ಟಿದ್ದೆವು. ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಯಾರು ಕೊಡ್ತಾ ಇದ್ದಾರ? ಇವೆಲ್ಲ ಕೇಂದ್ರ ಸರ್ಕಾರದ ಯೋಜನೆ. ಇವರೆಲ್ಲರ ಸುಮ್ಮನೆ 2 ಇದು ಕೊಟ್ಟು ನಾನೇ ಯಾವುದು ಕೂಡ ಇಲ್ಲ.
ರಾಜ್ಯದಲ್ಲಿ ಯಾವ ಅಲೆಗೆ ಜನ ಕೈ ಹಿಡಿತಾರೆ ಮೋದಿ ಅಲ್ಲೇ ಕೈ ಹಿಡಿತಾರೋ ಗ್ಯಾರಂಟಿ ಅಲ್ಲೇ ಕೈ ಹಿಡಿತಾರೆ ಏನು ಇವತ್ತು ಮೋದಿ ಅವ್ರ ಗ್ಯಾರಂಟಿ ಏನಿದೆ ಅದು ಕೈ ಹಿಡಿತಾರೆ. ಇವತ್ತು ಮೋದಿ ಅವ್ರ ಗ್ಯಾರಂಟಿ ಇವ್ರ ಹತ್ರ ಏನ್ ಎಲೆಕ್ಷನ್ ಬಂದಾಗೆ ಪ್ರಣಾಳಿಕೆಯಲ್ಲಿಂದ ನಾನು ಅದಕ್ ಫ್ರೀ ಕೊಡ್ತೀನಿ ಇದಕ್ ಫ್ರೀ ಕೊಡ್ತೀನಿ ಅಂತ ಯಾವುದೂ ಇಲ್ಲ. ಏನ್ ಮೋದಿ ಅವ್ರ ಮ್ಯಾಗ ವಿಶ್ವಾಸ ಇದೆ ಮೋದಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಜನರು ಮತ ಕೊಡ್ತಾರೆ. ಮೋದಿ ಅವ್ರ ಗ್ಯಾರಂಟಿನೇ ಇವತ್ತು ಇದು. ಸರ್ ಕಾಂಗ್ರೆಸ್ ಪಾರ್ಟಿ ನಮ್ಮ ಒಂದು ಇದರಿಂದ ಸುಮಾರು 25 ಮ್ಯಾಗೆ ನಮ್ಮ ಕರ್ನಾಟಕದಲ್ಲಿ ಇದು ಬರ್ತಾವ. ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಮಿತ್ರ ಪಕ್ಷ ಅಂತ JDS ಕೂಡ 3-3 ಅಲ್ಲಿ ಗೆದ್ದಿತ್ತು. सर कांग्रेस पार्टी जो वादे करते नजर आ रही सर, साल में 1 लाख महिलाओं को देंगे, हम ये वादे करेंगे बोलकर, वैसे ही सर आपकी तरफ से क्या क्या वादे हैं जब सर आपकी फिर से हुकूमत जब बनती है? हमारा देखो वादे, अभी हमें 70 ईयर्स को कौन होता उनको फ्री ट्रीटमेंट देना टोटली, वो भी वादे है. रईत लोगों का फैसिलिटीज क्या होना वो भी देते. अनेक योजना हमारे भी मैनिफेस्टो में आप देखिए, आप देंगे आपको. सर हम सर्वे कर रहे हैं हर जगह पर, हलीखेड़ में हो गया, हलीखेड़ बी, हलीखेड़ के, हुमनाबाद, छुड़गुप्पा, बसो कल्याण, सारे जगह हमारा सर्वे चल रहा है. पब्लिक से हम ओपिनियन ले रहे कि इस बार एमपी से कौन एमपी किसको देखना चाह रहे बोलकर. तो बहुत सारे लोग कांग्रेस भी कर रहे, बीजेपी कर रहे, और बीजेपी जो कह रहे सर उनको कह रहे हैं कि भगवंत खुबा साहब कुछ काम नहीं किए और हम मोदी जी को वोट दे के वोट डालेंगे, ऐसा ओपिनियन सामने आ रहा है. हमको भारतीय जनता पक्ष है दोनों. मोदी जी क्या अलग है, भगवंत खुबा अलग है. मोदी जी फंड देने के बाद ही भगवंत खुबा डेवलपमेंट कर. अभी एक जनी का नाराजगी रहता उसमें क्या ये नहीं होता. आज मोदी जी का नाम क्यों है, डेवलपमेंट की वजह से. ಸುಮಾರು ನಮ್ದು ಲೋಕಸಭೆ ಕ್ಷೇತ್ರದಲ್ಲಿ ಸುಮಾರು 2 ಲಕ್ಷಕ್ಕೆ ಅಧಿಕ ಮತಗಳಿಂದ ಭಗವಂತ ಖೂಬರ್ ಗೆಲ್ತಾರ. ಅದರಲ್ಲಿ ಕೂಡ 25,000 ಮ್ಯಾಗೆ ನಾವು ಹುಮನಾಬಾದ್ ಮತಕ್ಷೇತ್ರದಲ್ಲಿ ನಾವು ಲೀಡ್ ಕೊಡುವಂತ ಕಾರ್ಯ. थैंक यू.